ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಕ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಭೈರತಿ ರಣಗಲ್ ಚಿತ್ರ ಇಡೀ ಕರ್ನಾಟಕದಾದ್ಯಂತ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇದೀಗ ಭೈರತಿ ರಣಗಲ್ ಚಿತ್ರತಂಡದ ಕಡೆಯಿಂದ ಒಂದು ಖಾಸ್ ಖಬರ್ ಬಂದಿದೆ ಅಂತ ಹೇಳ್ಬೋದು. ಒಂದು ಖುಷಿ ಪಡುವಂತಹ ವಿಚಾರ. ಯಾಕಪ್ಪ ಅಂತಂದ್ರೆ ಕನ್ನಡದಲ್ಲಿ ಒಂದು ಸಿನಿಮಾ ಸಕ್ಸಸ್ ಆದಾಗ ಆ ಸಕ್ಸಸ್ ಆದಂತಹ ಸಿನಿಮಾದ ಮೇಲೆ ಬೇರೆ ಭಾಷೆಯ ನಿರ್ಮಾಪಕರ ಕಣ್ಣು, ನಿರ್ದೇಶಕರ ಕಣ್ಣು ಅಥವಾ ಪ್ರೊಡಕ್ಷನ್ ಹೌಸ್ ಅನ್ನ ಹೊಂದಿರುವವರ ಕಣ್ಣು ಬೀಳೋದು ಕಾಮನ್. ಅದೇ ತರ ಇದೀಗ ಭೈರತಿ ರಣಗಲ್ ಚಿತ್ರದ ಮೇಲೂ ಬೇರೆ ಬೇರೆ ಭಾಷೆಯ ಅಂದ್ರೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಯವರ ಕಣ್ಣು ಬಿದ್ದಂತೆ ಕಾಣ್ತಾ ಇದೆ. ಅದು ನಿಜ ಕೂಡ ಆಗಿದೆ. ಇನ್ನೊಂದು 2 ದಿನಗಳಲ್ಲಿ ಅಂದ್ರೆ ಈ ವಾರ ಮುಗಿಯುವಷ್ಟರಲ್ಲಿ ಮುಂದಿನ ಶುಕ್ರವಾರದ ಹೊತ್ತಿಗೆ ಭೈರತಿ ರಣಗಲ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಭೈರತಿ ರಣಗಲ್ ಚಿತ್ರದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ನ ಭೈರತಿ ರಣಗಲ್ ಚಿತ್ರ ಕರ್ನಾಟಕದಲ್ಲಿ ಉಳಿಸ್ಕೊಳ್ತು. ಕನ್ನಡದ ಆಡಿಯನ್ಸ್, ಸಿನಿ ಆಡಿಯನ್ಸ್ ಏನಿದ್ದಾರೆ ಅವರಿಗೆ ಇಷ್ಟ ಆಯಿತು. ಯಾರು ಕೂಡ ಭೈರತಿ ರಣಗಲ್ ಚಿತ್ರದ ಬಗ್ಗೆ ಒಂದು ನೆಗೆಟಿವ್ ಅನ್ನ ಮಾತನಾಡದೇ ಇದ್ದದ್ದು. ಅದರ ಜೊತೆಗೆ ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡುವಂತಹ ಬುಕ್ ಮೈ ಶೋ ಇರ್ಬೋದು, ಪೇಟಿಎಂ ಇರ್ಬೋದು, ಹೀಗೆ ಸಾಕಷ್ಟು ಪ್ಲಾಟ್ಫಾರ್ಮ್ ಗಳಲ್ಲಿ ಭೈರತಿ ರಣಗಲ್ ಚಿತ್ರಕ್ಕೆ ಒಂದು ಒಳ್ಳೆ ರಿವ್ಯೂ ಅಥವಾ ರೇಟಿಂಗ್ ಸಿಕ್ಕಿರುವಂತದ್ದು. ಇದೆಲ್ಲಾ ಕಾರಣದಿಂದಾಗಿ ಭೈರತಿ ರಣಗಲ್ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಕೂಡ ರೆಡಿ ಆಗಿದೆ. ಬೇರೆ ಬೇರೆ ರಾಜ್ಯಗಳಿಂದ ಇದೀಗ ಭೈರತಿ ರಣಗಲ್ ನಿರ್ಮಾಪಕರಿಗೆ ಒಂದು ಒಳ್ಳೆ ಆಫರ್ಗಳು ಕೂಡ ಬರ್ತಾ ಇದೆ. ಮೊದಲನೇದಾಗಿ ತೆಲುಗು ವಿಚಾರಕ್ಕೆ ನಾನು ಬರೋದಾದ್ರೆ, ತೆಲುಗಿನಲ್ಲಿ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಏನಿದ್ದಾರೆ, ಈ ಹಿಂದೆ ಕಾಂತಾರ ಚಿತ್ರವನ್ನ ನೋಡಿ, ಕಾಂತಾರ ಚಿತ್ರವನ್ನ ಮೆಚ್ಚಿಕೊಂಡು ತೆಲುಗಿನ ರೈಟ್ಸ್ ಅನ್ನ ಪಡೆದುಕೊಂಡು ತೆಲುಗಿನಲ್ಲಿ ರಿಲೀಸ್ ಮಾಡಿ ಗೆದ್ದಿದ್ರು. ಇದೀಗ ಕಾಂತಾರದ ಬಳಿಕ ಅಲ್ಲು ಅರವಿಂದ್ ಅವರು ಭೈರತಿ ರಣಗಲ್ ಚಿತ್ರವನ್ನ ಮೆಚ್ಕೊಂಡಿದ್ದಾರೆ. ಭೈರತಿ ರಣಗಲ್ನ ತೆಲುಗು ರೈಟ್ಸ್ ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಈ ತೆಲುಗು ಡಬ್ಬಿಂಗ್ ಕಾರ್ಯಗಳೆಲ್ಲ ಮುಗಿದ ನಂತರ ಅಲ್ಲು ಅರವಿಂದ್ ಅವರು ತೆಲುಗಿನಲ್ಲಿ ಭೈರತಿ ರಣಗಲ್ ಚಿತ್ರವನ್ನ ರಿಲೀಸ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ. ಇದ್ರ ಜೊತೆಗೆ ಇನ್ನ ಹಿಂದಿನಲ್ಲೂ ಕೂಡ ಭೈರತಿ ರಣಗಲ್ ರಿಲೀಸ್ ಮಾಡೋದಕ್ಕೆ ಹಿಂದಿ ಮಂದಿ ಕೂಡ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಬಾಲಿವುಡ್ ನ ನಟ ರಣಬೀರ್ ಕಪೂರ್ ಅನಿಮಲ್ ಚಿತ್ರದ ಮೂಲಕ ಮತ್ತೆ ಒಂದು ಗೆಲುವಿನ ಓಟಕ್ಕೆ ಮರಳಿದ್ದಂತಹ ರಣಬೀರ್ ಕಪೂರ್ ಅವರ ಪ್ರೊಡಕ್ಷನ್ ಹೌಸ್ ಭೈರತಿ ರಣಗಲ್ ಚಿತ್ರದ ಹಿಂದಿ ಅವತರಣಿಕೆಗಳನ್ನ ಹಿಂದಿ ರಾಜ್ಯಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಉತ್ಸುಕವಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಅವರು ಕೂಡ ರೈಟ್ಸ್ ಗೆ ವೇಟ್ ಮಾಡ್ತಾ ಇದ್ದಾರೆ. ಇನ್ನ ಮಲಯಾಳಂ ಹಾಗೂ ತಮಿಳಿನಲ್ಲೂ ಕೂಡ, ತಮಿಳಿನಲ್ಲಿ ಜೈಲರ್ ಚಿತ್ರದಲ್ಲಿ ಯಾವಾಗ ಶಿವಣ್ಣ ಅಭಿನಯಿಸಿದ್ರೋ ನರಸಿಂಹನ ಪಾತ್ರದಲ್ಲಿ ಅಭಿನಯಿಸಿದ ನಂತರ ತಮಿಳಿನ ಆಡಿಯನ್ಸ್ ಗೆ ನಟ ಶಿವರಾಜ್ ಕುಮಾರ್ ಅವರು ಸಾಕಷ್ಟು ಹತ್ತಿರವಾಗಿದ್ರು. ಅವರ ಸಿನಿಮಾಗಳನ್ನ ನೋಡೋದಕ್ಕೆ ಅಲ್ಲಿ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಹಾಗಾಗಿ ತಮಿಳಿನಲ್ಲೂ ಕೂಡ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಮುಂದಾಗಿದೆ. ಜೊತೆಗೆ ಮಲಯಾಳಂನಲ್ಲೂ ಸಹ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಮುಂದಾಗಿದೆ. ಈಗ ಆಲ್ರೆಡಿ ಡಬ್ಬಿಂಗ್ ನ ಕಾರ್ಯಗಳು ನಡೀತಾ ಇದೆ. ಇನ್ನೊಂದು 2 ದಿನಗಳಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಹೇಳಿದಂತೆ ಇನ್ನೊಂದು 2 ದಿನಗಳಲ್ಲಿ ಎಲ್ಲಾ ಡಬ್ಬಿಂಗ್ ಕಾರ್ಯಗಳು ಮುಗಿಯುತ್ತೆ. ಇನ್ನ ಎಲ್ಲಾ ಭಾಷೆಗಳಲ್ಲೂ ರಿಲೀಸ್ ಮಾಡುವ ಪ್ಲಾನ್ ಅನ್ನ ಇಟ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಇದೊಂದು ಖುಷಿ ವಿಚಾರ. ಕಾಂತಾರ ಈ ಹಾದಿನಲ್ಲಿ ಸಕ್ಸಸ್ ಆಗಿತ್ತು. ಕಾಂತಾರ ಫಸ್ಟ್ ಯಾವುದೇ ರೀತಿಯ ಪ್ಯಾನ್ ಇಂಡಿಯಾ ಲೆವೆಲ್ ನ ಸಿನಿಮಾ ಎನ್ನುವ ಕಾರಣಕ್ಕೆ ಅಥವಾ ಆತರ ಪೋರ್ಟ್ರೈ ಮಾಡಿಕೊಂಡು ಬರಲಿಲ್ಲ. ಅಪ್ಪಟ ಕನ್ನಡದ ಸಿನಿಮಾವಾಗಿ ರಿಲೀಸ್ ಆಗಿತ್ತು. ಅದಾದ ನಂತರ ಆ ಸಿನಿಮಾದಲ್ಲಿದ್ದಂತಹ ಕಂಟೆಂಟ್, ಅದರಲ್ಲಿ ರಿಷಬ್ ಶೆಟ್ಟರು ಮಾಡಿದಂತಹ ನಟನೆ, ಇದೆಲ್ಲವೂ ಕೂಡ ಎಲ್ಲಾ ಭಾಷೆಯವರಿಗೂ ಇಷ್ಟ ಆಗಿ ಬಿಡುಗಡೆಯಾದ 1 ವಾರದ ಬಳಿಕ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಂಡಿತ್ತು. ಒಂದು 250 ರಿಂದ 300 ಕೋಟಿ ರೂಪಾಯಿವರೆಗೂ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವಲ್ಲಿ ಕಾಂತಾರ ಪಾರ್ಟ್ 1 ಚಿತ್ರ ಯಶಸ್ವಿ ಕೂಡ ಆಗಿತ್ತು. ಇದೀಗ ಅದೇ ದಾರಿಯಲ್ಲಿ ಭೈರತಿ ರಣಗಲ್ ಹೋಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಭೈರತಿ ರಣಗಲ್ ಕರ್ನಾಟಕದಲ್ಲಿ ಇದುವರೆಗೂ ಒಂದು 11 ಕೋಟಿವರೆಗೂ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಟ್ರೇಡ್ ಎಕ್ಸ್ಪರ್ಟ್ ಗಳ ಪ್ರಕಾರ. ಅದರ ಜೊತೆಗೆ ಇಂಡಸ್ಟ್ರಿ ಟ್ರ್ಯಾಕರ್ ಏನಿದೆ, ಸ್ಯಾಂಕ್ ಲಿಂಕ್, ಅದರ ಪ್ರಕಾರ ಈ ಎಲ್ಲಾ ಕಲೆಕ್ಷನ್ ರಿಪೋರ್ಟ್, ಈ ಎಲ್ಲಾ ರಿವ್ಯೂಸ್ ಗಳನ್ನ ನೋಡಿದ್ದ ಕಾರಣಕ್ಕಾಗಿನೇ ಎಲ್ಲಾ ಭಾಷೆಗಳಲ್ಲೂ ರಿಲೀಸ್ ಮಾಡಿದ್ರೆ ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಕ್ಸಸ್ ಆಗಬಹುದು ಎನ್ನುವ ಕಾರಣಕ್ಕೆ ಈ ನಿರ್ಧಾರವನ್ನ ಚಿತ್ರತಂಡ ಕೈಗೊಂಡಿದೆ. ಇನ್ನ ಭೈರತಿ ರಣಗಲ್ನ ಕಲೆಕ್ಷನ್ ನ ರಿಪೋರ್ಟ್ ಗೆ ನಾವು ಬರೋದಾದ್ರೆ, ಮೊದಲನೇ ದಿನ 2 ಕೋಟಿ 10 ಲಕ್ಷ, 2ನೇ ದಿನ 2 ಕೋಟಿ 20 ಲಕ್ಷ, 3ನೇ ದಿನ 2 ಕೋಟಿ 95 ಲಕ್ಷ, ಇನ್ನ 4ನೇ ದಿನ ಅಂದ್ರೆ ಸೋಮವಾರ 1 ಕೋಟಿ 60 ಲಕ್ಷ, ಇನ್ನ 5ನೇ ದಿನ ಅಂದ್ರೆ ನಿನ್ನೆ ಮಂಗಳವಾರ 1 ಕೋಟಿ 50 ಲಕ್ಷ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ ಹತ್ತಿರ 11 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಭೈರತಿ ರಣಗಲ್ ಚಿತ್ರ ಕರ್ನಾಟಕದಲ್ಲಿ ಒಂದರಲ್ಲೇ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇಂಡಸ್ಟ್ರಿ ಟ್ರ್ಯಾಕರ್ ನ ಪ್ರಕಾರ. ಒಟ್ಟಾರೆ ಭೈರತಿ ರಣಗಲ್ ಚಿತ್ರ
ಕರ್ನಾಟಕದಲ್ಲಿ ಸಕ್ಸಸ್ ಆಗಿದೆ. ಈಗ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಈ ಭೈರತಿ ರಣಗಲ್ ಚಿತ್ರ ಬರೋದಕ್ಕಿಂತ ಮುಂಚೆ ಭಗೀರ ಎನ್ನುವ ಚಿತ್ರ ರಿಲೀಸ್ ಆಗಿತ್ತು. ಶ್ರೀಮುರಳಿ ಅವರು ಹೀರೋ ಆಗಿ ಅಭಿನಯಿಸಿದ್ರು. ಅದರಲ್ಲೂ ಕೂಡ ರುಕ್ಮಿಣಿ ವಸಂತ್ ಹೀರೋಯಿನ್, ಭೈರತಿ ರಣಗಲ್ ನಲ್ಲೂ ಕೂಡ ರುಕ್ಮಿಣಿ ವಸಂತ್ ಅವರು ಹೀರೋಯಿನ್. ಈ ಭಗೀರ ಚಿತ್ರ ರಿಲೀಸ್ ಆಗಿ ಸಾಕಷ್ಟು ಒಳ್ಳೆ ಪ್ರಶಂಸೆಗಳನ್ನ ಪಡೆದುಕೊಂಡಿತ್ತು. ಇಂಡಸ್ಟ್ರಿನಲ್ಲಿ ಒಳ್ಳೆ ಟಾಕ್ ಅನ್ನ ಕ್ರಿಯೇಟ್ ಮಾಡಿತ್ತು. ಕಲೆಕ್ಷನ್ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದ್ರೂ ಕೂಡ ಮೊದಲ ವಾರದ ಅಂತ್ಯಕ್ಕೆ 16ರಿಂದ 18 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಿರ್ದೇಶಕರು ಹೇಳಿದ್ರು. ಆದ್ರೆ ಭಗೀರ ಚಿತ್ರದ ಓವರ್ ಆಲ್ ಕಲೆಕ್ಷನ್ ಎಷ್ಟು ಆಗಿದೆ ಅಂತ ಇವತ್ತರೆಗೂ ಕೂಡ ಯಾರು ಹೇಳಿರಲಿಲ್ಲ. ಇದೀಗ ಅಫಿಷಿಯಲ್ ಆಗಿ ಹಾಲಿವುಡ್ ರಿಪೋರ್ಟರ್ ಎನ್ನುವ ಒಂದು ಚಾನೆಲ್ಗೆ ಭಗೀರ ಚಿತ್ರದ ನಿರ್ಮಾಪಕರಾಗಿರುವಂತಹ ವಿಜಯ್ ಕಿರಗಂದೂರ್ ಅವರು ಕೊಟ್ಟಿರುವ ಸಂದರ್ಶನದಲ್ಲಿ 35 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಅನ್ನ ಭಗೀರ ಚಿತ್ರ ಇದುವರೆಗೂ ಮಾಡಿಕೊಂಡಿದೆ ಎನ್ನುವ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಭೈರತಿ ರಣಗಲ್ ಹಾಗೂ ಭಗೀರ ಈ ಎರಡೂ ಚಿತ್ರಗಳು ಕಲೆಕ್ಷನ್ ವಿಚಾರದಲ್ಲಿ ಈ ವರ್ಷದ ಸೂಪರ್ ಡೂಪರ್ ಹಿಟ್ ಚಿತ್ರಗಳ ಆಗಿದೆ. ಆ ಸಾಲಿನಲ್ಲಿ ಹಿಂದೆ ಭೀಮಾ, ಕೃಷ್ಣಂ ಪ್ರಣಯ ಸಖಿ ಚಿತ್ರಗಳು ಕೂಡ ಸೇರ್ಕೊಂಡಿತ್ತು. ಈಗ ಅದೇ ಸಾಲಿಗೆ ಭಗೀರ ಹಾಗೂ ಭೈರತಿ ರಣಗಲ್ ಚಿತ್ರಗಳು ಸೇರ್ಕೊಂಡಿದೆ ಅಂತ ಅನ್ಸುತ್ತೆ. ಅದರ ಜೊತೆಗೆ ಏನು ಮೊದಲ ವಾರದ ಹೊತ್ತಿಗೆ ಅಂದ್ರೆ ಒಂದು ವಾರ ಕಂಪ್ಲೀಟ್ ಆಗುವ ಹೊತ್ತಿಗೆ ಸಿನಿಮಾ 15ಕ್ಕೆ ರಿಲೀಸ್ ಆಗಿದೆ. ಆ ಶುಕ್ರವಾರದಿಂದ ನೆಕ್ಸ್ಟ್ ಶುಕ್ರವಾರ, ಕಮಿಂಗ್ ಶುಕ್ರವಾರದ ಒಳಗಡೆ ಭೈರತಿ ರಣಗಲ್ ಚಿತ್ರ 20 ಕೋಟಿ ಕ್ಲಬ್ ಸೇರುವ ಎಲ್ಲಾ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಪ್ಪ ಅಂತಂದ್ರೆ ಕಳೆದ 24 ಗಂಟೆಗಳಲ್ಲಿ ಬುಕ್ ಮೈ ಶೋ 1ರಲ್ಲೇ ಸೇಲ್ ಆಗಿರುವ ಟಿಕೆಟ್ಗಳ ಸಂಖ್ಯೆ 11,000ಕ್ಕೂ ಅಧಿಕ. ಹೀಗಾಗಿ ಭೈರತಿ ರಣಗಲ್ ಕಲೆಕ್ಷನ್ ನ ವಿಚಾರದಲ್ಲಿ ವೀಕ್ ಡೇನಲ್ಲೂ ಕೂಡ ಒಂದು ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಏನನ್ಸುತ್ತೆ ನಿಮ್ಗೆ ಈ ಕಲೆಕ್ಷನ್ ರಿಪೋರ್ಟ್ ಅನ್ನ ನೋಡಿದಾಗ, ಭೈರತಿ ರಣಗಲ್ನ ಈ ಸಕ್ಸಸ್ ರೇಷಿಯೋವನ್ನ ನೋಡಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇಟ್ ಪ್ಲಸ್ ಕರ್ನಾಟಕ.